وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಇಂತಹ ಕನಸು ಕಂಡರೆ ಅದರ ವ್ಯಾಖ್ಯಾನ ಏನು ಗೊತ್ತೇ? ಇದನ್ನೊಮ್ಮೆ ಕೇಳಿ ನೋಡಿ. ಸಾಮಾನ್ಯವಾಗಿ ನಮಗೆ ಕನಸುಗಳು ಕಾಣುತ್ತದೆ, ಆ ಕನಸಿನ ವ್ಯಾಖ್ಯಾನವನ್ನು ನಾವು ಹುಡುಕ್ತೇವೆ. ಹಾಗಾದರೆ ಕನಸುಗಳು ಯಾವ ರೀತಿ ಇದೆ, ಒಂದೊಂದು ಕನಸಿಗೂ ಇರುವಂತಹ ವ್ಯಾಖ್ಯಾನ ಏನು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಔಫ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇನ್ನರ್ ರುವಿಯ ಸಲಾಸುನ್, ಖಂಡಿತವಾಗಿಯೂ ಕನಸು ಎಂಬುದು 3 ವಿಭಾಗವಾಗಿದೆ. ಅಂದರೆ ಕನಸಿನಲ್ಲಿ 3 ವಿಧದ ಕನಸುಗಳಿದೆ. ಮಿನ್ಹಾ ಅಹಾವೀಲು ಮಿನ ಶೈತಾನ್, ಅದರಲ್ಲಿ ಶೈತಾನ್ನ ಕೆಲವೊಂದು ಆಟಗಳು ಇದೆ. ಅಂದರೆ ಶೈತಾನ್ ನಿಮಗೆ ತೋರಿಸುವಂತಹ ಕನಸುಗಳಿದೆ. ಅದು ಯಾತಕ್ಕೋಸ್ಕರ ಅಂದರೆ ಲಿಯಹ್ಜುನ ಬಿಹಾ ಇಬ್ನ ಆದಮ್, ಮನುಷ್ಯರನ್ನು ಭಯಪಡಿಸಲಿಕ್ಕೋಸ್ಕರ, ಮನುಷ್ಯನಲ್ಲಿ ಭಯ ಹುಟ್ಟಿಸಲಿಕ್ಕೋಸ್ಕರ, ಟೆನ್ಷನ್ ಮಾಡಲಿಕ್ಕೋಸ್ಕರ ಕನಸುಗಳನ್ನು ತೋರಿಸಿಕೊಡ್ತಾನೆ. ಅಂದರೆ ಕೆಲವೊಂದು ಕನಸುಗಳು ನಮ್ಮನ್ನು ಭಯ ಹುಟ್ಟಿಸುತ್ತದೆ. ಏನೋ ಸಂಭವಿಸುತ್ತದೆ, ನನಗೆ ಆ ಆಪತ್ತು ಬರುತ್ತದೆ ಎಂಬಂತಹ ಭಯ ನಮ್ಮಲ್ಲಿ ಉಂಟಾಗುತ್ತದೆ. ಖಂಡಿತವಾಗಿಯೂ ಆ ರೀತಿಯಾದಂತಹ ಕನಸಿಗೆ ನೀವು ಭಯಪಡಬೇಕಾದಂತಹ ಯಾವುದೇ ಅವಶ್ಯಕತೆ ಇಲ್ಲ. ಅದು ಶೈತಾನ್ ನಿಮ್ಮನ್ನು ಭಯಪಡಿಸಲಿಕ್ಕೋಸ್ಕರ ತೋರಿಸುವಂತಹ ಕನಸಾಗಿದೆ. ಅದರ ವ್ಯಾಖ್ಯಾನವನ್ನು ನೀವು ಹುಡುಕುವುದು ಬೇಡ. ಅದೇ ರೀತಿ ಒಮಿನ್ಹ, 2ನೇ ರೀತಿಯಲ್ಲಿರುವಂತಹ ಕನಸು ಮಾ ಯಹುಮ್ಮು ಬಿಹಿ ಅರ್ರಜುಲು ಫಿ ಯಕಲತಿಹಿ, ಹಗಲು ಸಮಯದಲ್ಲಿ ಓರ್ವ ಮನುಷ್ಯ, ಓರ್ವ ವ್ಯಕ್ತಿ ಒಂದು ವಿಷಯದ ಕುರಿತು ಜಾಸ್ತಿಯಾಗಿ ಚಿಂತಿಸುತ್ತಾ ಇದ್ದರೆ, ಫಯರಾಹು ಫಿ ಮನಾಮಿಹಿ, ರಾತ್ರಿ ನಿದ್ದೆಯಲ್ಲಿ ಅದೇ ಸಂಗತಿ ಆತನಿಗೆ ಕನಸಿನಲ್ಲಿ ಕಾಣುತ್ತದೆ. ಅಂದರೆ ಹಗಲು ಸಮಯದಲ್ಲಿ ನಾವು ಒಂದು ವಿಷಯದ ಕುರಿತು ಜಾಸ್ತಿಯಾಗಿ ಚಿಂತಿಸುತ್ತಾ ಇದ್ದರೆ, ರಾತ್ರಿ ಸಮಯದಲ್ಲಿ ಅದೇ ಸಂಗತಿ ನಮಗೆ ನಿದ್ದೆಯಲ್ಲಿ ಕಾಣುತ್ತದೆ. ಅದು ನಾವು ಹಗಲು ಸಮಯದಲ್ಲಿ ಜಾಸ್ತಿ ಚಿಂತಿಸಿದ ಕಾರಣವಾಗಿದೆ. ಆ ರೀತಿಯಾದಂತಹ ಕನಸು ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಕಾಣುತ್ತೆ. ಅದೇ ರೀತಿ ವಮಿನ್ಹ, 3ನೆಯ ವಿಭಾಗ ಕನಸು ಜುಜುಅಂ ಮಿನ್ ಸಿತ್ತತಿ ವ ಅರ್ಬഈನ ಜುಜುಅಂ ಮಿನನ್ ನುಬುವ್ವ, 4ನೇ ವಿಭಾಗ ನುಬುವತ್ತಿನ 46ನೇ ವಿಭಾಗದಲ್ಲಿ ಒಂದು ವಿಭಾಗವಾಗಿದೆ. ಅಂದರೆ ಆ ಕನಸು ಅದು ನಮಗಿರುವಂತಹ ಒಂದು ನಿರ್ದೇಶನೆ ಅಥವಾ ನಮಗಿರುವಂತಹ ಒಂದು ಸಂತೋಷ ವಾರ್ತೆಯೂ ಆಗಿದೆ. ಅಂದರೆ ನಿನ್ನ ಜೀವನದಲ್ಲಿ ಮುಂದೆ ಈ ರೀತಿಯಾದಂತಹ ಒಂದು ಸಂಗತಿ ಸಂಭವಿಸಲಿದೆ ಎಂಬ ನಿಟ್ಟಿನಲ್ಲಿ ಅಲ್ಲಾಹನು ತೋರಿಸಿಕೊಡುವಂತಹ ಒಂದು ಕನಸಾಗಿದೆ 3ನೇ ವಿಭಾಗ ಕನಸು. ಕಾಲ ಮಹಾನರು ಕೇಳುತ್ತಾರೆ, ಕುಲ್ತುಲಹು, ನಾನು ಕೇಳಿದೆ, ಅಂತ ಸಮಯತ ಹಾಜಾ ಮಿನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ ಕನಸಿನ 3 ವಿಭಾಗದ ಕುರಿತು ನೀನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಕೇಳಿದ್ದ? ಕಾಲ ಮಹಾನರು ಹೇಳುತ್ತಾರೆ, ನಅಂ, ಅದೇ, ಅನ ಸಮಿಅತು ಮಿನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅನ ಸಮಿಅತುಹು ಮಿನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದೇ ನಾನು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಕೇಳಿದಂತಹ ಈ ಒಂದು 3 ಕನಸಿನ 3 ವಿಭಾಗವಾಗಿದೆ ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ನಮಗೆ ಕಾಣುವಂತಹ ಕನಸು ಈ 3 ವಿಭಾಗದಲ್ಲಿ ಯಾವುದಾದ್ರೂ ಒಂದು ವಿಭಾಗವಾಗಿರುತ್ತದೆ. ಜಾಸ್ತಿಯಾಗಿ ನಮ್ಮನ್ನು ಭಯಪಡಿಸುವಂತಹ ಕನಸು ಅದು ಶೈತಾನ್ನ ಕನಸಾಗಿದೆ. ಮನುಷ್ಯನಿಗೆ ಟೆನ್ಷನ್ ಇರಲಿಕ್ಕೋಸ್ಕರ, ಮನುಷ್ಯನಲ್ಲಿ ಭಯ ಹುಟ್ಟಿಸಲಿಕ್ಕೋಸ್ಕರ ಕಾಣಿಸುವಂತಹ, ತೋರಿಸುವಂತಹ ಕನಸಾಗಿದೆ. ಅಂದರೆ ತಲೆ ಕತ್ತರಿಸುವಂತಹ, ದೊಡ್ಡ ಪರ್ವತದ ಮೇಲೆಯಿಂದ ಕೆಳಗೆ ಬೀಳುವಂತಹ ಕನಸು, ನೀರಿನಲ್ಲಿ ಮುಳುಗುವಂತಹ ಕನಸು, ಈ ರೀತಿ ನಮ್ಮನ್ನು ಭಯ ಹುಟ್ಟಿಸುವಂತಹ ಕನಸು. ಅದರಲ್ಲಿ ನಾವು ಯಾವುದೇ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಅದು ಶೈತಾನ್ ನಮ್ಮನ್ನು ಭಯಪಡಿಸಲಿಕ್ಕೋಸ್ಕರ ತೋರಿಸುವಂತಹ ಕನಸಾಗಿದೆ. ಅದರ ವ್ಯಾಖ್ಯಾನವನ್ನು ಕೂಡ ನಾವು ಹುಡುಕಿ ಹೋಗಬಾರದು. ಮುಂದೆ ಒಂದು ಹದೀಸ್ನಲ್ಲಿ ನಾನು ನಿಮಗೆ ಹೇಳಿದ್ದೆ, ಕನಸಿನ ವ್ಯಾಖ್ಯಾನವನ್ನು ನಾವು ಹುಡುಕಿ ಹೋಗಬಾರದು ಎಂದು. ಆದ್ದರಿಂದ ಇನ್ನು ಹಾಗೆ ವ್ಯಾಖ್ಯಾನವನ್ನು ಹುಡುಕಲೇಬೇಕು ಎಂದಿದ್ದರೆ ಅದರ ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಇರುವಂತಹ ವ್ಯಕ್ತಿಗಳೊಂದಿಗೆ ಮಾತ್ರ ಅದರ ಕುರಿತು ನಾವು ಅನ್ವೇಷಣೆ ಮಾಡಬೇಕು ಎಂದು. ಆದ್ದರಿಂದ
ಈ ರೀತಿಯಾದಂತಹ ನಮ್ಮನ್ನು ಭಯಪಡಿಸುವಂತಹ ಕನಸು ನಮಗೆ ಕಂಡರೆ ಅದರ ಕುರಿತು ಯಾರೊಂದಿಗೂ ಹೇಳುವುದು ಬೇಡ. ಅದನ್ನು ನಿಮ್ಮ ಜೀವನದಿಂದಲೇ ನೀವು ತೆಗೆದು ಹಾಕಿ. ಆ ರೀತಿಯಾದಂತಹ ಕನಸು ಕಂಡಂತಹ ನೆನಪೇ ನಿಮಗೆ ಬೇಡ, ಅದನ್ನು ನೀವು ತೆಗೆದು ಹಾಕಿ, ಅದು ಶೈತಾನಾಗಿದೆ ಎಂದು. ಅದೇ ರೀತಿ ಎರಡನೇ ಕನಸು, ಅದು ಸಾಮಾನ್ಯವಾಗಿ ನಮಗೆ ಕಾಣುವಂತಹ ಕನಸಾಗಿದೆ. ಕಾರಣ ಹಗಲು ಸಮಯದಲ್ಲಿ ಬರುವ ವ್ಯಕ್ತಿಯ ಕುರಿತೋ ಅಥವಾ ಒಂದು ಸಂಗತಿಯ ಕುರಿತೋ ನಾವು ಜಾಸ್ತಿಯಾಗಿ ಚಿಂತಿಸ್ತೇವೆ. ಅದೇ ವ್ಯಕ್ತಿ, ಅದೇ ಸಂಗತಿ ರಾತ್ರಿ ಕನಸಲ್ಲೂ ನಮಗೆ ಕಾಣುತ್ತೆ. ಅದು ನಾವು ಜಾಸ್ತಿ ಚಿಂತಿಸದ ಕಾರಣವಾಗಿದೆ ಕನಸಿನಲ್ಲಿ ಬಂದದ್ದು. ಅದೇ ರೀತಿ ಮೂರನೆಯ ಕನಸು, ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಕಾಣುವಂತಹ ಒಂದು ಕನಸು ಆಗಿದೆ, ಆದರೆ ಅದು ಸತ್ಯ ಕನಸಾಗಿದೆ. ಕಾರಣ ಅದು ಅಲ್ಲಾಹನು ಪ್ರತ್ಯೇಕವಾದಂತಹ ಕೆಲವು ವ್ಯಕ್ತಿಗಳಿಗೆ ತೋರಿಸುವಂತಹ ಕನಸಾಗಿದೆ. ಅದೇನೆಂದರೆ ಅವರ ಜೀವನದಲ್ಲಿರುವಂತಹ ಒಂದು ನಿರ್ದೇಶನ ಆಗಿರಬಹುದು. ಅವರ ಜೀವನದಲ್ಲಿ ಏನಾದರೂ ಒಂದು ಸಂಗತಿ ಮಾಡ್ತಾ ಇದ್ದರೆ ಅದರಲ್ಲಿ ಅವರು ಸರಿಯಾದ ದಾರಿ ಯಾವುದು ಎಂಬುದನ್ನು ತೋರಿಸಲಿಕ್ಕೋಸ್ಕರ ಅಲ್ಲಾಹನು ಅವರಿಗೆ ಕನಸಿನಲ್ಲಿ ಅದನ್ನು ತೋರಿಸ್ತಾನೆ. ಅದೇ ರೀತಿ ಅವರ ಜೀವನದಲ್ಲಿ ಒಂದು ಸಂತೋಷ ವಾರ್ತೆ ಅವರಿಗೆ ಬರಲಿದೆ, ಅದರ ಕುರಿತು ಅಲ್ಲಾಹನ ಅವರಿಗೆ ತೋರಿಸಲಿಕ್ಕೋಸ್ಕರ ಈ ರೀತಿಯಾದಂತಹ ಕನಸನ್ನು ತೋರಿಸ್ತಾನೆ. ಅದಾಗಿದೆ ನುಬುವತ್ತಿನ 46ನೇ ಜುಝಿನಲ್ಲೊಂದು ಜುಝ್ ಆಗಿದೆ ಎಂದು. ಅಂದರೆ ಆ ಕನಸು ಅದು ಸತ್ಯವಾಗಿದೆ, ಮಾತ್ರವಲ್ಲ ಅದು ಆ ವ್ಯಕ್ತಿಯ ಜೀವನದಲ್ಲಿರುವಂತಹ ಒಂದು ನಿರ್ದೇಶನವೂ ಅದೇ ರೀತಿ ಒಂದು ಸತ್ಯ ಸಂದೇಶವೂ ಆಗಿದೆ. ಆದ್ದರಿಂದ ಈ ರೀತಿಯಾಗಿದೆ ಕನಸಿನ ವ್ಯಾಖ್ಯಾನ. ಆದ್ದರಿಂದ ಇದರ ಹೊರತು 4ನೇ ಒಂದು ವಿಭಾಗ ಕನಸು ಎಂಬುದು ಇಲ್ಲ. ಆದ್ದರಿಂದ ನೀವು ಪ್ರತಿಯೊಬ್ಬರು ಚಿಂತಿಸಿ ನೋಡಿ, ನಾನು ಕಾಣುವಂತಹ ಕನಸು ಅದು ಯಾವ ವಿಭಾಗದಲ್ಲಿ ಸೇರಿದೆ ಎಂದು. ಆದ್ದರಿಂದ ಕನಸಿನ ವ್ಯಾಖ್ಯಾನವನ್ನು ಹುಡುಕಿ ಹೋಗುವುದಕ್ಕಿಂತ ಮುಂಚೆ ಈ 3 ವಿಭಾಗ, 3 ವಿಧದ ಕನಸಿನ ಕುರಿತು ನೀವು ತಿಳಿಯಬೇಕಾಗಿದೆ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಕೆಟ್ಟ ಕನಸಿನಿಂದ, ದುಸ್ವಪ್ನದಿಂದ ಅಲ್ಲಾಹ್ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.